ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ಗೆ ಸ್ವಾಗತ. ಆದಷ್ಟು ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ಕೆಲಸ ಅಂದರೆ ಕಸ ತೆಗೆದ. ನಿನ್ನೆಲ್ಲ ಫುಲ್ ಮಳೆ ಜಿಟಿ ಜಿಟಿ ಅನಾದಿಲ್ಲ, ಹಾಗಾಗಿ ಕಸ ತೆಗಿಯೋಕೆ ಗಾವಾಗಿದ್ದಿಲ್ಲ. ಸೊ ಇವತ್ತು ಬಿಸಿಲೈತಿ ಚೆನ್ನಾಗಿ, ಅದಕ್ಕೆ ಕಸ ತೆಗಿಯೋಕೆ ಹೋಗ್ಬೇಕು. ನಾನು ದನಗಳೆಲ್ಲ ಹೆಂಡಿ ಹಾಕಿದ್ದು, ಹೆಂಡಿ ಎಲ್ಲ ಸರಿಸಿ ಅಪ್ಪು ಹಾಲು ಕುಡಿಯತ್ತಾನ, ಅವನು ಕಟ್ಟಿ ಕೆಶಿಂದ ನಾನು ಕಸ ತೆಗಿಯೋಕೆ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ನಾನು ದನಗಳಿಗೆಲ್ಲಕ್ಕೂ ಮೇವು ಹಾಕಿ ನೋಡ್ರಿ. ಆಡುಗಳಿಗೆ ಮ್ಯಾಲೆ ಕಟ್ಟಕ್ಕೆ ಹೋಗಿಲ್ಲ, ಯಾಕಪ್ಪ ಅಂದ್ರೆ ಅವು ತೆಳಗೆ ಕೆಡ್ಕೋತಾವು. ಸೊ ಮ್ಯಾಲೆ ಯಾಕೆ ಕಟ್ಟಿ ಇದನ್ನು ಮಾಡೋದಂತೆ ಟೈಮ್ ವೇಸ್ಟ್ ಆಗತ್ತೆ ಅಂತೇಳಿ ನಾ ತೆಳಗೆ ಹೋಗೋದು ಹೊಂಟೇನಿ. ಇವಾಗ ಅಪ್ಪುನ ಕಟ್ಟುನಂತ ಭಾಳ ಹಠ ಮಾಡ್ತಾನೆ, ಬರಂಗಿಲ್ಲ ಮೊದ್ಲು, ಹಾಗಾಗಿ ಅವಂಗೆ ಮೇವು ತೋರಿಸಿ ಹೋದ ಕಟ್ಟುನಂತ. ಸೊ ಇವಾಗ ಅಪ್ಪುನ ಕಟ್ಟಿ ನಾನು ಕುರ್ಪಿ ತೊಗೊಂಡು ಕಸ ತೆಗಿಯೋಕೆ ಹೊಂಟೇನಿ ನೋಡ್ರಿ. ಇವಾಗ ಗುಂಡಿ ಆಲ್ರೆಡಿ ಹೋಗ್ಯಾಳ, ಕುರ್ಪಿ ತೊಗೊಂಡ ನೋಡ್ರಿ. ಕಸ ತೆಗಿಲತ್ತಾಳಕಿ, ಯಜಮಾನ್ರು ತೆಗಿಲತ್ತಾರ. ಇವಾಗ ನಾನು ಕಸ ತೆಗಿಯಾಕತ್ತೀನಿ. ಸ್ವಲ್ಪ ತೆಗಿಯೋಷ್ಟ್ರಕ್ಕೆ ಗೌಳಿ ಅನ್ನ ಬಂದ. ಸೊ ಹಾಲು ತೊಗೊಳಕ್ಕೆ ಹೋದ್ನಿ, ಹಾಲು ತೊಗೊಂಡು ಅದ್ರನ್ನ ಇವಾಗ ಕಾಶಿಟ್ಟ ಹೋಗ್ಬೇಕು. ಸೊ ಬರೀ ಹಾಲು ಕಾಶಿಡೋನು ಆಲ್ರೆಡಿ ಟೈಮ್ 1 ಗಂಟೆ ಆಗ್ತಾ ಬಂತು. ಹಿಂಗೆ ಹೋಗಿ ಒಂದು ಸ್ವಲ್ಪ ತೆಗಿಟ್ಟು ಟೈಮ್ ಆಯ್ತು. ಮತ್ತು ಬಂದು ನಾ ದನಗಳಿಗೆ ನೀರು ಕುಡಿಸಿ ಹೆಂಡಿ ತೆಗಿಯತ್ತೀನಿ. ಅಲ್ಲಿ ಏನು ಹುಡುಕ್ಯಾಡತ್ತಾರಪ್ಪ ಅಂದ್ರೆ ಉಣ್ಣೆಗ್ಯಾವ, ಹಾಲುಣ್ಣಿ ಯಾವಾಗಲೂ ಮೇವಿನ ಕೆಳಗೆ ಇರ್ತಾವೆ. ಸೊ ಹಾಗಾಗಿ ಅಲ್ಲಿ ಮೇವು ಇಟ್ಟಿರ್ತೀವಲ್ಲ ತೆಳಗದಾವು, ಅವನ್ನ ಹುಡುಕ್ಯಾಡಿ ಆರಿಸಿ ತೆಗಿಲಾಕತ್ತಿದ್ರು ಅವ್ರು. ನಾನು ಹೆಂಡಿ ತೆಗಿದಾತು, ನೀರು ಕುಡಿಸಿ ಹೆಂಡಿ ತೆಗೆದು ಅವರು ಬಂದು ಮೇವು ಹಾಕಿ ಆಡುಗಳಿಗೆಲ್ಲ ತಪ್ಪಲ ಮುರ್ಕೊಂಬಂದು ಕಟ್ಟಿದ್ರು. ಸೊ ನಮ್ಮ ಏನಂತಾರೆ ಇದಕ್ಕೆ ಕಬೋರ್ಡು ಏನೋ ಅಂತಾರಲ್ಲ ಸಿಟಿಯಾಗೆಲ್ಲ, ಸೇಂಟ್ ಬಾಟ್ಲಿ ಅದು ಇದು ಇಟ್ಕೊಳಂಗೆ ನಮ್ಮ ರೈತರ ಮನ್ಯಾಗ ಇವ ಇರ್ತಾವೆ ನೋಡ್ರಿ, ಮತ್ತೇನು ಕಾಣಂಗಿಲ್ಲ. ಮತ್ತು ಕಬೋರ್ಡ್ನ್ಯಾಗ ಅರ್ಬಿ ಹಾಕಿದಂಗೆ ನಮ್ಮಲ್ಲಿ ಕುರ್ಪಿ ಹಗ್ಗ ಇವು ಹಾಕಿರ್ತಾರೆ. ಸೊ ನಮ್ಮ ಮನೆಯ ಸ್ಟೋರ್ ರೂಮ್ ಇದೆ, ಹಿಂಗೈತೆ ನೋಡ್ರಿ. ರೈತರಿಗೆ ಮತ್ತು ಸಿಟಿದವ್ರಿಗೆ ಭಾಳ ಬಿಡಿಸತಿ. ಆಮ್ಯಾಗ ನಮ್ಮ ಸರ್ಕಾರಿ ಇದರಿಂದ ಬರೋ ಪುಷ್ಟಿನ ಮಕ್ಕಳಿಗೆ ತಿನ್ನಿಸ್ತಾರೆ ಎಲ್ಲರೂ, ಆದ್ರೆ ನಾವು ದನಗಳಿಗೆ ತಿನ್ನಿಸ್ತೀವಿ. ಯಾಕಪ್ಪ ಅಂದ್ರೆ ಅದು ನಾವು ಹುಡುಗರಿಗೆ ಕೊಡಂಗಿಲ್ಲ, ರೊಟ್ಟಿನ ತಿಂದು ಬೆಳ್ಕೊತಾರೆ. ಹಾಗಾಗಿ ಈಗ ಅವ್ರ ಮೇವು ತರಕ್ಕೆ ಹೋದ್ರು. ನಾನು ಮತ್ತು ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಬಂದೆವು. ಇವಾಗ ದನಗಳಿಗೆ ಮತ್ತು ಹೆಂಡಿ ತೆಗೆದು ಮತ್ತು ಸಂಜೆಗೆ ಕೆಲಸ ಮಾಡಬೇಕಲ್ಲ, ಹೆಂಡಿ ತೆಗೆದು ಮೇವು ಹಾಕೋದು ಮಾಡ್ಬೇಕು. ಹಾಗಾಗಿ ಈಗ ಮೇವು ಹಾಕಕ್ಕೆ ಬಂದೇನಿ. ಸೊ ಇದ್ರ ನಡು ನಮ್ಮ ಆಂಟಿ ಬಂದು ಹೋದ್ರೆ, ಅವರು ಲಗ್ನ ಕಾರ್ಡ್ ಕೊಟ್ಟು ಹೋದರು. ನಮ್ಮ ತಂಗಿದ ಮದುವೆ ಐತಿ. ಸೊ ಅದನ್ನ ಚೆನ್ನಾಗೈತಿ ಲಗ್ನ ಕಾರ್ಡ, ತೋರಿಸ್ತೀನಿ ಬರ್ರಿ. ಅನ್ಕತನ ರೆಸ್ಟ್ ಮಾಡಿ ಊಟ ಮಾಡಿ ಆ್ಯಪಲ್ ತಿಂದು ಇವಾಗ ಹೊರಗಿನ ಕೆಲಸ ಮಾಡತ್ತೀವಿ. ಸೊ ಎಷ್ಟು ಚಂದ ಐತಿ ಅಲ್ರಿ, ಮ್ಯಾಗಿಂದು ಭಾರಿ ಲೈಕ್ ಆಯ್ತು ನನಗೆ ಕಲರ್. ಅದು ವಿಘ್ನ ವಿನಾಶಕ ನೋಡಿ ತುಂಬ ಇಷ್ಟ ಆಯ್ತದೆ. ಆಲ್ರೆಡಿ ಚೆನ್ನಾಗಿದೆ ಮ್ಯಾಗಿಂದ ಇದು ಒಂಥರ ವಿಘ್ನ ವಿನಾಶಕ ಆಗಿರ್ಬೋದು, ಡಿಸೈನು ಕಲರು ತುಂಬ ಚೆನ್ನಾಗೈತಿ ನೋಡಕ್ಕೆ ಒಂಥರ. ಸೊ ಅದಕ್ಕೆ ತೋರಿಸ್ಬೇಕಂತ ಹೇಳೇನೆ ಇವಾಗ ವಿಡಿಯೋ ಮಾಡಾಕತ್ತೀನಿ ನಾನು. ಅಂದ್ರೆ ಲಾಂಗಾಗಿ ತೋರ್ಸಕ್ಕೆ ಹೊಲ್ದಾಗಿನ ಇಡು ಅಂದ್ರೆ ಕೆಲಸದ್ದು ಅಂದ್ರೆ ನಾಳೆಗೆ ಆಳುಗಳದು ಬರ್ತಾವೆ, ಮತ್ತು ಮಾಡ್ಕೋತೀನಿ. ಸೊ ಹಿಂಗೈತಿ ನೋಡ್ರಿ ದಾನೇಶ್ವರಿ ಜೊತೆ ಶಿವಾನಂದ. ಇಲ್ಲಿ ತುಂಬ ಮೆನ್ಷನ್ ಮಾಡಿದ್ದೇನಪ್ಪ ಅಂದ್ರೆ ಬಸವರಾಜ್ ಹೊರಟ್ಟಿ ಅವ್ರು ಅದಾರಲ್ಲ, ಅವರ ತಂಗಿ ನಮ್ಮ ಅಜ್ಜಿ ಆಗಬೇಕು. ಸೊ ಅವರ ಮೊಮ್ಮಗಳ ಮದುವೆ ಇದೆ ಬಸವರಾಜ್ ಹೊರಟ್ಟಿ ಅವ್ರದ್ದು. ಮುರುಗೇಶ್ ನಿರಾಣಿ ಅವ್ರದ್ದು ಕೂಡ ಮೆನ್ಷನ್ ಮಾಡ್ಯಾರ. ಸೊ ಒಂಥರ ನನಗೂ ಆಶ್ಚರ್ಯ ಆಯ್ತು. ಆಮೇಲೆ ಕೇಳಿದಾಗ ನಮ್ಮ ಯಜಮಾನ್ರು ಕೇಳಿದ್ರಂತ ಬಸವರಾಜ್ ಹೊರಟ್ಟಿ ಏನಾಗಬೇಕು. ನಾನು ಆಂಟಿ ಹೇಳಿದರು ಅವರಿಗೆ ಅಮ್ಮನ ಅಣ್ಣ ಅಂದ್ರೆ ಸೋದರ ಮಾವ ಆಗ್ಬೇಕು ನಮ್ಮ ಚಿಕ್ಕಮ್ಮರಿಗೆ. ಈ ಥರ ಇದೆ ನೋಡ್ರಿ, ನನಗೆ ಗೊತ್ತಿರಲಿಲ್ಲ. ಸೊ ವಿಶ್ ಮಾಡಿ ಎಲ್ಲರೂ. ಆಮ್ಯಾಗ ಕೆಲಸ ಏನಪ್ಪ ಅಂದರೆ ಇನ್ನು ದನಗಳಿಗೆಲ್ಲ ಮೇವದು ಹಾಕಿ ಹೋಗೋದಾದ್ರೆ ಕಸ ತೆಗಿಯೋಕೆ ಹೋಗೋದು, ಇರ್ಲಿಕ್ಕಂದ್ರೆ ಏನು ಮನೆ ಕೆಲಸ ಮಾಡ್ಕೊಳ್ಳೋದು, ಹುಡುಗರು ಬರ್ತಾವೆ ಮತ್ತು ಕಟ್ಗೆ ತಕ್ಕೊಳ್ಳೋದು, ಈ ಥರ ಕೆಲಸ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡತ್ತೀನಿ. ಆದಷ್ಟು ವಿಡಿಯೋ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ.